ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಇಎ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಯಾರ್ಯಾರೆಲ್ಲ ಸಿಇಟಿ ಮತ್ತೆ ನೀಟ್ ಎರಡೂ ಎಕ್ಸಾಮ್ ಅನ್ನ ಬರ್ದಿದ್ದೀರಾ, ಸೊ ನೀವು ಈ ಒಂದು ಕೆಲಸನ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಸೊ ನೀವು ಇದೇನಾದ್ರು ಮಾಡಿರ್ಲಿಲ್ಲ ಅಂತಂದ್ರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಕ್ ಆಗಲ್ಲ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಮತ್ತೆ ನಮ್ಮ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ, ನೀವು ವಾಚ್ ಮಾಡಬಹುದು. ಯುಜಿ ನೀಟ್ 2026 ನೋಂದಣಿ ಲಿಂಕ್ ಕೆಸಿಇಟಿ 2026 ನೋಂದಾಯಿಸಿದ ಅಭ್ಯರ್ಥಿಗಳಿಗಾಗಿ. ಅಂದ್ರೆ ಯಾರ್ಯಾರೆಲ್ಲ ಕೆಸಿಇಟಿ ಎಕ್ಸಾಮ್ ಅನ್ನ ಅಪ್ಲೈ ಮಾಡಿದ್ರಿ, ಸೊ ನೀವು ನೀಟ್ ಎಕ್ಸಾಮ್ ಕೂಡ ಬರ್ದಿರ್ತೀರಾ. ನೀಟ್ ಎಕ್ಸಾಮ್ ಅನ್ನು ಬರ್ದು ಸಿಇಟಿ ಎಕ್ಸಾಮ್ ಅನ್ನು ಬರ್ದು ಮೆಡಿಕಲ್, ಡೆಂಟಲ್, ಆಯುಷ್ ಈ ರೀತಿ ಕೋರ್ಸ್ ಗಳಿಗೆ ನೀವು ಕೌನ್ಸಿಲಿಂಗ್ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಈ ಕೆಲಸನ ಕಂಪಲ್ಸರಿ ಮಾಡಬೇಕು. ಕೆಇ ಅವರು ಪ್ರತಿ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಅನ್ನು ನಡೆಸ್ತಾರೆ. ಅಂದ್ರೆ ನಿಮ್ಮ ಸಿಇಟಿ ಮತ್ತೆ ನೀಟ್ ಎರಡೂ ಎಕ್ಸಾಮ್ಸ್ ಗಳನ್ನ ರಿಸಲ್ಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡು, ಅಂದ್ರೆ ನಿಮ್ಮ ರ್ಯಾಂಕ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಅವರು ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಇವಾಗ ನೀಟ್ ಇಂದ ಯಾವೆಲ್ಲ ಕೋರ್ಸಿಗೆ ಹೋಗಿ ನೀವು ಜಾಯಿನ್ ಆಗ್ಬೋದಾಗಿರುತ್ತೋ, ಮತ್ತೆ ಸಿಇಟಿ ಮುಖಾಂತರ ನೀವು ಯಾವ ಒಂದು ಕೋರ್ಸ್ ಗಳಿಗೆ ಜಾಯಿನ್ ಆಗ್ಬೋದಾಗಿರುತ್ತೋ ಅವೆರಡನ್ನೂ ಸೇರಿಸಿ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. ಅಂದ್ರೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಾರೆ. ಇದರಲ್ಲಿ ನೀವು ಪ್ರಿಯಾರಿಟಿ ವೈಸ್ ನಿಮ್ಮ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬಹುದು. ಯಾವ ರೀತಿನಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ MBBS ಮಾಡ್ಬೇಕು ಅಂತಂದ್ರೆ ನೀವು MBBS ಕಾಲೇಜಸ್ ಗಳನ್ನ ಫಸ್ಟ್ ಹಾಕ್ತೀರಾ. ಪ್ರಿಯಾರಿಟಿಯಲ್ಲಿ ನೀವು ಫಸ್ಟ್ ಪ್ರಿಯಾರಿಟಿ MBBS ಕಾಲೇಜಸ್ ಗಳಿಗೆ ಕೊಡ್ತೀರಾ. ಅಕಸ್ಮಾತ್ ನಿಮ್ಗೆ ಏನಾದ್ರು MBBS ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಪ್ರಿಯಾರಿಟಿ ಯಾವ ಒಂದು ಕೋರ್ಸ್ ಕೊಡ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಮೆಡಿಕಲ್ ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಆ ರೀತಿ ಏನಾದ್ರು ಇತ್ತಂದ್ರೆ ನೀವು ಸೆಕೆಂಡ್ ಪ್ರಿಯಾರಿಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಗಳನ್ನ ನೀವು ಆಡ್ ಮಾಡ್ಬೇಕಾಗತ್ತೆ. ಇಂಜಿನಿಯರಿಂಗ್ ಸೀಟ್ ಅನ್ನೋರು ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ, ಈ ರೀತಿ ನೀವು ಆರ್ಡರ್ ವೈಸು ನೀವು ಹಾಕತಾ ಹೋಗ್ತೀರಾ. ಈ ಕಂಬೈನ್ಡ್ ಕೌನ್ಸಿಲಿಂಗ್ ಇಂದ ನೀಟ್ ಮತ್ತೆ ಸಿಇಟಿ ಎರಡು ಎಕ್ಸಾಮ್ಸ್ ಗಳನ್ನ ಬರ್ದಿರ್ತಕ್ಕಂಥವ್ರಿಗೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯುಜಿ ನೀಟ್ 2026 ನೋಂದಣಿ ಲಿಂಕ್ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ ಲಾಗಿನ್ ಆಗಿ ನೀವು ನೀಟ್ ರೋಲ್ ನಂಬರ್ ಮತ್ತೆ ನೀವು ಏನ್ ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀರಾ ಅದನ್ನ ಮತ್ತೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇದು ಸಬ್ಮಿಟ್ ಮಾಡೋದ್ರಿಂದ NTA ಅವರು ನೀಟ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಇದು ನಿಮ್ಗೆ ಆಲ್ರೆಡಿ ಇವಾಗ ತಿಳಿದಿದೆ. ಅವರು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ ಆದ್ಮೇಲೆ ಕೆಇ ಅವ್ರಿಗೆ NTA ಇಂದ ಡಾಟಾವನ್ನ ಕೊಡ್ತಾರೆ. ನಿಮ್ಮ ರಿಸಲ್ಟ್ ಏನೇನೆಲ್ಲ ಬಂದಿದೆ, ಆಲ್ ಇಂಡಿಯಾ ರ್ಯಾಂಕ್ ಏನೇನೆಲ್ಲ ಬಂದಿದೆ ಅದು ಕಂಪ್ಲೀಟ್ ಡಾಟಾವನ್ನ ಕೆಇ ಅವ್ರಿಗೆ ಕೊಡ್ತಾರೆ. ಅವಾಗ ಇವರು ಸೀಟ್ ಅನ್ನ ಅಲಾಟ್ ಮಾಡ್ತಾರೆ. ಮೆಡಿಕಲ್, ಡೆಂಟಲ್ ಮತ್ತೆ ಆಯುಷ್ ಸೀಟ್ಸ್ ಗಳಲ್ಲಿ 85% ಸೀಟ್ಸ್ ಗಳನ್ನ ಕೆಇ ಅವರೇ ಅಲಾಟ್ ಮಾಡ್ತಾರೆ. ಮತ್ತೆ ಇನ್ನು ಉಳಿದಂತ 15% ಸೀಟ್ಸ್ ನ MNC ಅವರು ಅಲಾಟ್ ಮಾಡ್ತಾರೆ. 85% ಜಾಸ್ತಿ ಇರೋದ್ರಿಂದ ನೀವು ಕೆಇ ಮುಖಾಂತರನೇ ನಿಮ್ಗೆ ಮ್ಯಾಕ್ಸಿಮಮ್ ಸೀಟ್ಸ್ ಗಳು ಅಲಾಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ನೋಂದಣಿ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ನೋಂದಣಿ ಮಾಡ್ಕೊಳ್ಳಿ. ಓಕೆ, ಯಾವ ರೀತಿ ನೀವು ಪ್ರೊಸೆಸ್ ಅನ್ನ ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಫಸ್ಟ್ ನೀವು ಯಾವ್ದಾದ್ರು ಒಂದು ಬ್ರೌಸರಿಗೆ ಹೋಗಿ ಕೆಇಎ ಅಂತ ಸರ್ಚ್ ಮಾಡಿ. ಅವಾಗ ಈ ರೀತಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಇದರಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರವೇಶ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯುಜಿ ನೀಟ್ 2026 ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಂತ ಇದೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಯುಜಿ ನೀಟ್ 2026 ನೋಂದಣಿ ಲಿಂಕ್ ಕೆಸಿಇಟಿ 2026 ನೋಂದಾಯಿಸಿದ ಅಭ್ಯರ್ಥಿಗಳಿಗಾಗಿ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ದು ಅಪ್ಲಿಕೇಶನ್ ನಂಬರು ಮತ್ತೆ ನೀವು ಯಾವ ಪಾಸ್ವರ್ಡ್ ಅನ್ನ ಕೊಟ್ಟಿರ್ತೀರಾ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಆ ಒಂದು ಪಾಸ್ವರ್ಡ್ ಮತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ವೆರಿಫಿಕೇಶನ್ ಅನ್ನ ನೀವು ಮಾಡಿ ಅದಾದ್ಮೇಲೆ ನೀವು ಲಾಗಿನ್ ಆಗ್ಬೇಕಾಗತ್ತೆ. OTP ಯೂಸ್ ಮಾಡ್ಕೊಂಡಾದ್ರೂ ಲಾಗಿನ್ ಆಗಿ ಅಥವಾ ಫೇಸ್ ರೆಕಗ್ನಿಷನ್ ಯೂಸ್ ಮಾಡ್ಕೊಂಡಾದ್ರೂ ಲಾಗಿನ್ ಆಗಿ ನೀವು ಲಾಗಿನ್ ಆದ್ಮೇಲಿಂದ ನಿಮ್ಮ ನೀಟ್ ಡೀಟೇಲ್ಸ್ ಗಳನ್ನೆಲ್ಲ ಫಿಲ್ ಮಾಡಿ ಈ ಒಂದು ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. NTA ಕಡೆಯಿಂದ ಆಗಿರ್ಬೋದು ಮತ್ತೆ ಕೆಇಎ ಕಡೆಯಿಂದ ಆಗಿರ್ಬೋದು ಬರ್ತಕ್ಕಂತ ಅಪ್ಡೇಟ್ಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಎಲ್ಲಾ ಅಪ್ಡೇಟ್ಸ್ ಗಳನ್ನ ನೀವು ಆನ್ ಟೈಮಿಗೆ ತಿಳ್ಕೊಬೇಕಂತಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.